ಕೊಡೋದಿದ್ದಿದ್ರೆ ನೀವು ಜಾಫರ್ ಶರೀಫ್ ಅವ್ರ ಮಗನ ಪುತ್ರನಿಗೆ ಕೊಡಬೇಕಾಗಿತ್ತು, ಕೊಡಲಿಲ್ಲ ನೀವು. ಹಾಗಾದ್ರೆ ನೀವು ಅಂಬರೀಷನ ತೀರೋದಾಗ ಅವ್ರ ವೈಫ್ ಸುಮಲತಾ ಅಂಬರೀಷಿಗೆ ಕೊಡ್ಬೋದಾಯ್ತು, ಕೊಡಲಿಲ್ಲ ನೀವು. ನಿಮಗೆ ಬೇಕಾದಾಗ ನೀವು ಯಾವ ಥರ ಬೇಕಾ ಥರ ರಾಜಕಾರಣ ಮಾಡಿಬಿಡ್ತೀರ. ಇವತ್ತು ನಾನು ಕೇಳ್ತಿರೋದು, ಈ ಒಂದು ನಿಮ್ಮ ನಿರ್ಧಾರದಿಂದ ಇಷ್ಟೊಂದು ವರ್ಷಗಳಿಂದ ನೀವು ಇಷ್ಟನ್ನೆಲ್ಲ ಮಾಡ್ಕೊಂಡ್ ಬಂದಿರಾ, ಅಟ್ಲೀಸ್ಟ್ ಮುಂದೆಗಳ ಪಕ್ಷಗಳು ಯಾವುದಾದ್ರು ಮೇಲ್ ಬರ್ತಿದೀವೋ. ಇವಾಗ BJP ದ ಉದಾಹರಣೆ ಕೊಡ್ತೀನಿ. ಬೆಂಗಳೂರು ದಕ್ಷಿಣ ಸನ್ಮಾನ್ಯ ಅನಂತ್ ಕುಮಾರ್ ಜಿ ತೀರೋದ ನಂತರ ಅವ್ರ ಮಕ್ಕಳು ಇದ್ರು, ಅನಂತ್ ಕುಮಾರ್ ಜಿ ಮಕ್ಕಳು ಇದ್ರು, ಅವ್ರ ತಮ್ಮ ನಂದ್ ಕುಮಾರ್ ಇದ್ದಾರೆ, ಅವ್ರಿಗೂ 2 ಜನ ಮಕ್ಕಳು ಇದ್ರು. ಸ್ವಂತ ಅನಂತ್ ಕುಮಾರ್ ಅವರ ವೈಫ್ ಕೇಳಿದ್ರು, ಅವರು ಅದಮ್ಯ ಚೇತನ ಅಂತ ಒಂದು NGO ನಡೆಸ್ತಾರೆ, ತುಂಬ ಬೆಂಗಳೂರು ಸೌತಲ್ಲಿ ನಾನು ಅಲ್ಲೇ ಇರೋದು. ಅವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಯಾಕೆ ಒಂದು ಮೆಸೇಜ್ ಕಳಿಸ್ಬೇಕಾಗಿತ್ತು. BJP ಯುವಕರಿಗೆ ಒಂದು ಅವಕಾಶ ಕೊಡುತ್ತೆ, ಅವಾಗ ಎಲ್ಲ ಒಂದು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಬರುತ್ತೆ. ಇದು ನಿಮ್ಗೆ ಕಲ್ತ್ಕೊಳಕ್ಕಾಗಿಲ್ವಾ? ಇಲ್ಲಿ ಒಂದು ಎಕ್ಸಾಂಪಲ್ ಕೊಡಕ್ಕಾಗಿಲ್ವಾ? ಹಾಗಂತ ತಗೊಂಡ್ಬಂದ್ಬಿಟ್ಟು ನೀವು ಬ್ಯಾಡ್ ಮೆಸೇಜ್ ಹೋಗುತ್ತಲ್ವಾ? ತಾತನಿಗೆ ಕೊಟ್ವಿ, ಅಪ್ಪನಿಗೆ ಕೊಟ್ವಿ, ಇವಾಗ ಮಗನಿಗೆ ಕೊಟ್ವಿ, ಇವಾಗ ಅಮ್ಮ MP, ಇವಾಗ MP ಒಂದ್ ಸ್ವಲ್ಪ ವಯಸ್ಸಾದ ನಂತರ ನನ್ನ ಟಿಕೆಟ್ ಮಗನಿಗೆ ಅಂತ ಬಿಟ್ಕೊಡ್ತಾರೆ ಅವರು. ಇವಾಗ ಸಮರ್ಥ MP ಆದ ನಂತರ ಸಮರ್ಥನ ಪುತ್ರನಿಗೆ ದಯವಿಟ್ಟು ನೀವು ಗುಲಾಮರಾಗ್ರೆ ಇದೆ ಅಂದ್ಬಿಟ್ಟು ಈ ಮನಸ್ಥಿತಿ ಇಟ್ಕೊಂಡ್ರೆ ಇನ್ನು ಮುಂದೆ ಇದು ನಡೆಯಲ್ಲ, ಇನ್ನು ಮುಂದೆ ಇದು ನಡೆಯಲ್ಲ. ಯಾಕೆ ದಾವಣಗೆರೆಯಲ್ಲಿ ಕಳೆದ 45 ವರ್ಷಗಳಲ್ಲಿ ಒಂದು ಲೀಡರ್ ಡೆವಲಪ್ ಮಾಡಕ್ಕಾಗಿಲ್ವ ಕಾಂಗ್ರೆಸ್ ಅಲ್ಲಿ? ಒಂದು ಲೀಡರ್ ಮುಸ್ಲಿಂ ಸಮುದಾಯ ಬಿಟ್ಟಾಕಿ ಅಲ್ಲಿನ ಬೇರೆ ಸಮಾಜದಲ್ಲಿ ಒಂದು ಲೀಡರ್ ಇಲ್ವಾ? ಕೇವಲ ಒಂದು ಕುಟುಂಬಕ್ಕೆ ಗುಲಾಮಿ ನಡೆಸಬೇಕಾ? ಹೇಳಿ ಸರ್, ಆನ್ ವೆರಿ ಸೀರಿಯಸ್ ನೋಟ್, ಮುಸ್ಲಿಂ ಸಮುದಾಯದಲ್ಲಿ ಲೀಡರ್ ಆಗಬೇಕು ಅಂತಂದ್ರೆ, ನಾನು ಸಾಮಾಜಿಕವಾಗಿ ಮಾತನಾಡ್ತಾ ಇದ್ದೀನಿ, ರಾಡಿಕಲ್ ಆಗಿದ್ರೆ ಮಾತ್ರ, ಮೂಲಭೂತವಾದಿ ಆಗಿದ್ರೆ ಮಾತ್ರ ಆತ ಲೀಡರ್. ಆದ್ರೆ ಉಲ್ಟಾ ನೋಡಿ, ಪೊಲಿಟಿಕಲ್ ಲೀಡರ್ ಆಗಬೇಕು ಅಂತಂದ್ರೆ ಹಿ ಶುಡ್ ಬಿ ರ್ಯಾಷನಲ್, ಹಿ ಶುಡ್ ಬಿ ಡೆಮೋಕ್ರೆಟಿಕ್, ಹಿ ಶುಡ್ ಬಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ. ಅಂದ್ರೆ ನೀವು ಸಾಮಾಜಿಕವಾಗಿ ಒಬ್ಬ ನಾಯಕನನ್ನ ತಯಾರು ಮಾಡುವಾಗ ಮೂಲಭೂತವಾದಿಯಾಗಿಯೂ, ಆದ್ರೆ ಪೊಲಿಟಿಕಲ್ ಆಗಿ ಆ ಮೂಲಭೂತವಾದವನ್ನು ನಾವು ಒಪ್ಪೋದಿಲ್ಲ ಅಂತಾದಾಗ ಈ ಗೊಂದಲದ ನಡುವೆನೆ ಮುಸಲ್ಮಾನ್ ಸಮುದಾಯ ಕಳೆದು ಹೋಗ್ತಾ ಇದೆಯಾ ಅಂತ ಹೇಳಿ, ಈ ಡಿಫರೆನ್ಸ್ ಬೇಕಾ ನಿಜವಾಗ್ಲು ಅಂತ? ಮೊದಲಿಂದಲೂ ಆ ಗೊಂದಲ ಇದೆ. ಸೊ ಅದರಿಂದ ಎಲ್ಲಿವರೆಗೂ ಅದು ತನ್ನ ಅಸ್ಮಿತೆಯನ್ನು ತಾನೇ ಕಾಪಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಈ ಥರ ಗೊಂದಲಗಳು ಆಗ್ತಾನೆ ಇರ್ತವೆ. ಆದರೆ ಇಲ್ಲೇನಾಗಿದೆ ಅಂತಂದರೆ, ಈ ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ ಅಲ್ವಾ, ಅದು ಕೆಲವು ಕುಟುಂಬಗಳ ಹಿಡಿತದಲ್ಲಿದೆ. ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿ ಕುಟುಂಬಗಳಿಲ್ಲ. ಒಂದು ನಿಮಿಷ ಅರ್ಥ ಮಾಡ್ಕೊಳ್ಳಿ ನೀವು, ನಾನು ಇರೋದು ರಿಯಾಲಿಟಿ ಹೇಳ್ತಾ ಇದ್ದೀನಿ. ಇಲ್ಲಿ ರಿಪಬ್ಲಿಕ್ಸ್ಗಳಿದ್ದಾವೆ. ಮೊದಲು ಹೇಗೆ ಬಳ್ಳಾರಿ ರಿಪಬ್ಲಿಕ್ ಇತ್ತು, ಆ ರೀತಿಯಾಗಿ ಇಲ್ಲಿ ಬೆಳಗಾಂಗೆ ಹೋದ್ರೆ ಅಲ್ಲೊಂದು ಜಾರಕಿಹೊಳಿ ರಿಪಬ್ಲಿಕ್ ಇದೆ, ಆಯ್ತಾ? ಇಲ್ಲಿ ಬಂದ್ರೆ ಇದು ಶಾಮನೂರು ಶಿವಶಂಕರ್ ರಿಪಬ್ಲಿಕ್ ಇದ್ದಾವೆ. ಸೊ ಇವಾಗ ಇವರು ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಡೋಕೆ ಮುಂಚೆನೆ ಅವ್ರು ಹೋಗ್ಬಿಟ್ಟು ಏನ್ ಮಾಡಿದ್ರು, ಹೋಗ್ಬಿಟ್ಟು ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸ್ಬಿಟ್ಟಿದ್ರು. ಇವ್ರಿಗೆ ಅನಿವಾರ್ಯ ಆಯ್ತದು, ಅಯ್ಯೋ ಸಲ್ಲಿಸ್ಬಿಟ್ಟಿದಾರಲ್ಲ ಅಂತ ಹೇಳ್ಬಿಟ್ಟು. ಆದ್ದರಿಂದ ಆಮೇಲೆ ದೇವರೇ ಬಂದು ಹೇಳಿದ್ರು ಸಹಿತ ನಾನು ನನ್ನ ಉಮೇದುವಾರಿಕೆಯನ್ನ ನಾನು ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳಿದ ಕೆಲಸವನ್ನ ಪೈಲ್ವಾನ್ ಅವ್ರು ಮಾಡಿದ್ರು. ಆಮೇಲೆ ನಮ್ಮ ಸಿದ್ದರಾಮಯ್ಯ ಅವರು ದೇವರಾಗ್ಬಿಟ್ರೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯ ಅವರು ಹೇಳಿದ ತಕ್ಷಣ ವಾಪಸ್ ತಗೊಂಡ್ರು. ಸೊ ಈ ರೀತಿಯಾದಂಥ ಮಾತುಗಳಿದಾವಲ್ಲ, ಅವುಗಳು ಬೇಕಿರಲಿಲ್ಲ. ಆದ್ದರಿಂದ ಕುಟುಂಬ ರಾಜಕಾರಣ, ಕುಟುಂಬದ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಯಾವತ್ತೂ ನೀವು ಈಡು ಮಾಡಬೇಡಿ. ನಿಮಗೆ ನಿಮ್ಮದೇ ಆದ ತಾಕತ್ತಿದೆ, ಅದನ್ನ ಹೇಳಿ. ಆಯ್ತು, ಮುಸ್ಲಿಂ ಬಾಂಧವರು ನಮ್ಮವರು, ಬನ್ನಿ ನಮ್ಮ ಜೊತೆಗೆ, ನಿಮಗೆ ಏನು ಬೇಕು ರಾಜಕೀಯ ಎಷ್ಟು ನಿಮಗೆ ಪ್ರಾತಿನಿಧ್ಯ ಬೇಕೋ ಅದು ಕೊಡ್ತೀವಿ ಅಂತ. ಸೋಲು ಗೆಲುವು ಆ ನಂತರ, ಅದು ಇವ್ರು ಸೋಲ್ಬೋದು ಅವ್ರು ಗೆಲ್ಲಬಹುದು, ಬೇರೆ ಪ್ರಶ್ನೆ. ಆದರೆ ಒಂದು ಸಾಮಾಜಿಕ ನ್ಯಾಯ ಮತ್ತು ಒಂದು ಸಮುದಾಯವನ್ನು ನಾವು ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡೋದು ಅದು ಬೇಕಾಗಿದೆ. ನೀವು ಸಾಧಾರಣ ಕಮಿಟಿ ವರದಿಯನ್ನು ನೀವು ನೋಡಿದ್ರೆ ಇವತ್ತರೆಗೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಇಡೀ ಮುಸ್ಲಿಂ ಸಮಾಜ ಯಾಕೆ ತುಂಬ ಹಿಂದುಳಿದಿದೆ? ಇವನ್ SC ST ಗಿಂತಲೂ ಹಿಂದುಳಿದಿದೆ ಅಲ್ಲ? ಯಾಕೆ? ಇವ್ರು ಹೇಳ್ತಾರೆ, ನಾನು ಇಷ್ಟೊಂದು ಸ್ಕೀಮ್ಗಳು ಕೊಟ್ಟೆ. ಆಯಿತು, BJP ಹೇಳ್ತಾರೆ ಕಾಂಗ್ರೆಸ್ನವ್ರ ಸ್ಕೀಮನ್ನು ಮುಂದುವರಿಸಿದೆ ಅಂತ ಹೇಳ್ಬಿಟ್ಟು. ಇವರು ಹಲವಾರು ಸ್ಕೀಮ್ಗಳನ್ನು ಕೊಡ್ತಾ ಬಂದಿದ್ದಾರೆ. ಹಾಗಾದ್ರೆ ಸ್ಕೀಮ್ಗಳೆಲ್ಲೋ ಇದು 3,400 ಕೋಟಿ ರೂಪಾಯಿಯಿಂದ 4,500 ಕೋಟಿ ನಾವು ಮಾಡಿದ್ದೀವಿ ಹೆಚ್ಚುವರಿ ಅಂತ ಹೇಳ್ತೀರಿ. ಹಾಗಾದ್ರೆ ದುಡ್ಡು ಹೋಗಿದೆ, ಆದರೆ ಅಲ್ಲಿ ಏನು ಉದ್ಧಾರ ಆಗಿದೆ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತರೆಗೂ ಸಹಿತ ಶಿಕ್ಷಣದಿಂದ ವಂಚಿತರಾಗಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ ಅಲ್ಲಿ, ಅವುಗಳನ್ನು. ಆದ್ದರಿಂದ ಒಂದು ಹೇಳ್ತಾ ಇದ್ದೀನಿ, ಯಾವುದೇ ಒಂದು ಸಮಾಜವನ್ನು ನೀವು ತುಳಿತಾ ಹೋದಷ್ಟು ಸಹಿತ ಅಲ್ಲಿ ದಂಗೆ ತೀವ್ರ ಆಗ್ತಾ ಹೋಗುತ್ತೆ, ಆಕ್ರೋಶ ತೀವ್ರ ಆಗುತ್ತೆ. ಆದ್ದರಿಂದ ನೀವು ನನ್ನ ಬಂಧುಗಳು, ನನ್ನ ಸಹೋದರರು, ನಾವೆಲ್ಲ ಜೊತೆ ಸೇರಿ ಹೋಗೋಣ ಬನ್ರಿ, ದೇಶ ಕಟ್ಟೋಣ ಅಂತ ಹೇಳ್ಬೇಕು. ಅದು ಬಿಟ್ಟು ಒಂದು ಸಮುದಾಯವನ್ನು ಬಿಟ್ಟು ನಾನು ದೇಶ ಕಟ್ತೀನಿ, ದೇಶಭಕ್ತಿ ನನಗಿದೆ, ಇದು ನಿಜಕ್ಕೂ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ನನಗೆ ಯಾವ ಧರ್ಮವೂ ಮುಖ್ಯ ಅಲ್ಲ, ಸಂವಿಧಾನ ಒಂದೇ ಮುಖ್ಯ, ಸಂವಿಧಾನ ಒಂದೇ ಧರ್ಮ. ಸಂವಿಧಾನ ಎಲ್ಲಾ ಧರ್ಮಗಳಿಗೂ, ಎಲ್ಲಾ ಜಾತಿ ಜನಾಂಗಗಳಿಗೂ ಸಹಿತ ಸಮಾನವಾದ ಹಕ್ಕನ್ನು ಕೊಟ್ಟಿದೆ. ಅದರ ಮೂಲಕವೇ ನಾವು ನೀವು ಎಲ್ಲರೂ ನಡಿಬೇಕು.
ದಾವಣಗೆರೆ ದಕ್ಷಿಣದಲ್ಲಿ ಇವ ನಮ್ಮವ ಯಾರನ್ನ ಮುಸ್ಲಿಂ ಅವರನ್ನ ನಿಮ್ಮವರು. ಅದೇ ಬಾಗಲಕೋಟೆಲ್ಲಾದ್ರೆ ಇವನೇ ಯಾರವ ಯಾರು ಯತ್ನಾಳ್ ಅವರು. ಯಾವ್ದು ಮಾನದಂಡ ಸರ್ ನಿಮ್ದು? ನಮ್ಗೆ ಆ ಥರ ಚಿಂತನೆ ಇಲ್ಲ. ನಮಗೆ ದಾವಣಗೆರೆಯಲ್ಲಿ ಇವ ನಮ್ಮವನೇ, ಬಾಗಲಕೋಟೆಯಲ್ಲಿ ಇವ ನಮ್ಮವನೇ, ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಇವ ನಮ್ಮವನೇ. ಹಾಗಾಗೇನೆ ಸಬ್ಕಾ ಸಾಥ್ ಸಬ್ಕಾ, ಅದೇ ಕಾರಣಕ್ಕೋಸ್ಕರ ಭಾರತದಲ್ಲಿರ್ತಕ್ಕಂಥ 30 ರಾಜ್ಯದಲ್ಲಿ 22 ರಾಜ್ಯದಲ್ಲಿ ಅಧಿಕಾರ ನಾವೇನೆ, ಮತ್ತಿನ್ನೆರಡು ರಾಜ್ಯ ಗೆಲ್ತೀವಿ. ಇವಾಗ 10,000 ಕೋಟಿ ಕೊಡ್ತೀನಿ ಅಂತ ಹೇಳ್ತಿರೋ ಸಿದ್ದರಾಮಯ್ಯ ಅವ್ರ ಸರ್ಕಾರ ಕೊಡ್ಲಿಲ್ಲ ಅಲ್ವಾ? ಇಲ್ಲಿ ದಲಿತರದ್ದು ಹಣ ಕತ್ಕೊಂಡ್ ತಿಂತವ್ರೆ, ಮಕ್ಕಳದು ಊಟ ಕತ್ಕೊಂಡ್ ತಿಂತವ್ರೆ, ಭಿಕ್ಷಕರು ತಟ್ಟೆ ಕೈ ಹಾಕವ್ರೆ. ಹೆಂಗ್ ಸರ್ ನಂಬ್ತೀರಾ ಇನ್ನ 2 ವರ್ಷ? ಭಿಕ್ಷಕರಿಗೆ ಏನು ತಟ್ಟೆಗೆ ಹೇಳ್ತೀನಿ. ಪ್ರತಿಯೊಂದು ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತ ಮಾಡವ್ರೆ. 10-15 ರೂಪಾಯಿ ಕೊಟ್ರೆ ಊಟ ಸಿಗ್ತಾ ಇದೆ. ಪ್ರತಿಯೊಂದು ಮನೆಗೆ 2,000 ರೂಪಾಯಿ ತಲುಪ್ತಾ ಇದೆ. ಒಂದು ತಿಂಗಳು ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಮುಂದಿನ ತಿಂಗಳು ಬರ್ತಾ ಇದೆ. ಕಾಂಗ್ರೆಸ್ ನ್ಯಾಯ ಮಾಡ್ತಾ ಇದೆ. ಕೇವಲ ಈ ಸಲ ಕರ್ನಾಟಕ ರಾಜ್ಯದ 224 ಅಸೆಂಬ್ಲಿಗಳಿಂದ ನಾವು ಮುಸಲ್ಮಾನರು ಇಷ್ಟು ಜನಸಂಖ್ಯೆಯಲ್ಲಿದ್ದೀವಿ, ಇಷ್ಟು ಪರ್ಸೆಂಟೇಜ್ ಕೊಡಿ ಅಂತ ಕೇಳ್ತಾ ಇಲ್ಲ. ಎಲ್ಲಿ ಮುಸ್ಲಿಂ ವಿನೆಬಿಲಿಟಿ ಚಾನ್ಸಸ್ ಇದೆಯೋ, ನಾವು 98% ಪೋಲಿಂಗ್ ಮಾಡಿ ಎಲ್ಲ ಕಡೆ ನಾವು ಕಾಂಗ್ರೆಸ್ಗೆ ವೋಟ್ ಕೊಟ್ಟಿದ್ದೀವಲ್ವಾ, ಎಲ್ಲಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆಯೋ, ನಮ್ಮ ಬಲ ಜಾಸ್ತಿ ಇದೆಯೋ, ಅಲ್ಲಿ ಮಾತ್ರ ನಾವು ಬಾಯ್ಬಿಟ್ಟು ಕೇಳಿರೋದು. ಹೆಂಗೆ ಅಂತ ಹೇಳಿದ್ರೆ 85,000 ಕೇವಲ ಮುಸಲ್ಮಾನರ ವೋಟ್ಗಳು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿದೆ. 5,000 ಕ್ರೈಸ್ತರ ವೋಟ್ಗಳಿವೆ, 36,000 ದಲಿತರ ವೋಟ್ಗಳಿವೆ. ಇವೆಲ್ಲ ಸೇರಿದ್ರೆ ಬಿಜೆಪಿಗೆ ಆರಾಮಾಗಿ ಸೋಲಿಸಬಹುದು. ನಮಗೊಂದು ಚಾನ್ಸ್ ಕೊಡಿ. ಅವ್ರ ಪ್ರಶ್ನೆ ಇದ್ದಿದ್ದು ಅಲ್ಲ ರೀ, ನಿಮ್ಗೆ ಇವಾಗ ಕೊಟ್ಟಿಲ್ವಲ್ಲ, ಚಂದ್ರಶೇಖರ್ ಈಗ ಏನ್ ಮಾಡ್ತೀರಾ? ಚಂದ್ರಶೇಖರ್ ಸರ್, ಕೊಟ್ಟಿಲ್ವಲ್ಲ, ಅವ್ರ ಪ್ರಶ್ನೆ ಅದಲ್ಲ. ಅವ್ರು ಕೇಳಿದ್ದೇನು 10,000 ಕೋಟಿ ಕೊಡ್ತೀವಿ ಅಂದ್ರು, ಕೊಡ್ಲಿಲ್ಲ. SC/ST ಗಳ ಹಣವನ್ನ ಕೂಡ ನುಂಗಾಕಿದ್ದಾರೆ ಅನ್ನೋ ಆರೋಪ ಇದೆ. ಕೊಟ್ಟ ಭರವಸೆ ಈಡೇರಿಸಿಲ್ಲ. ಕೇವಲ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಬಂಡಾಯ ಅಂದಿದ ತಕ್ಷಣ ನಾವು ಬಿಜೆಪಿ ಪರ ಆಗಲ್ಲ. ನೀವು ಬಿಜೆಪಿ ಭಾಷೆ ಮಾತಾಡಕ್ಕಾಗಲ್ಲ. ಬಿಜೆಪಿ ಅವ್ರ ತರ ಕಾಂಗ್ರೆಸ್ ಮೇಲೆ ಸುಳ್ಳು ಇದನ್ನ ಆರೋಪಗಳನ್ನ ಮಾಡಕ್ಕಾಗಲ್ಲ. ಅದು ದಲಿತರ ಹಣ ತಿನ್ಬಿಟ್ರು ಅಂತ ಹೇಳಿದ್ಮೇಲೆ ಅವ್ರು ಹೇಳಿದ್ರೆ ಅದು ಸತ್ಯ ಆಗಲ್ಲ. ಇವರು ಟ್ರಿಪಲ್ ತಲಾಕ್ ಕೊಟ್ಬಿಟ್ರೆ ಅದು ಮುಸಲ್ಮಾನರಿಗೆ ಅನುಕೂಲ ಆಗಿಲ್ಲ. ಇವರು ವಕ್ಫ್ ಬಿಲ್ ತಗೊಂಡ್ಬಿಟ್ರೆ ಅದು ಮುಸಲ್ಮಾನರಿಗೆ ಅನುಕೂಲ ಆಗಿಲ್ಲ. ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಘೋಷಣೆ ಆದ ಬಳಿಕ ತಮ್ಮ ಪಕ್ಷದಲ್ಲೇ ಒಂದು ಒಗ್ಗಟ್ಟಿಲ್ಲ, ಜೊತೆಗೆ ಬಾಗಲಕೋಟೆ ಮತ್ತೆ ದಾವಣಗೆರೆ ಚುನಾವಣೆಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಯತ್ನಾಳ್ ಅವರೊಂದು ಹೇಳಿಕೆ ಕೊಡ್ತಾರೆ. ಜೊತೆಗೆ ಶ್ರೀರಾಮುಲುದೊಂದು ಬಣ ಆಗುತ್ತೆ. ಶ್ರೀರಾಮುಲು ನಿನ್ನೆ ದಾವಣಗೆರೆಗೆ ಬರ್ತಾರೆ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಬಹಳ ಪ್ರಖ್ಯಾತಿ ಪಡೆದಿದೆ. ದಾವಣಗೆರೆ ದೋಸೆಯಲ್ಲಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಬೆಣ್ಣೆನೂ ಸಿಗ್ತಾ ಇದೆ, ದೋಸೆನೂ ಸಿಗ್ತಾ ಇದೆ, ಆದರೆ ಕಾರ್ಯಕರ್ತರಿಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು